ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ನಿರ್ಬಂಧಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಇನ್ಮುಂದೆ ಕಚೇರಿ, ಆಸ್ಪತ್ರೆ, ಶಾಲಾ ಕಾಲೇಜು, ಬಸ್ ನಿಲ್ದಾಣ, ರೈಲು ನಿಲ್ದಾಣಗಳಲ್ಲಿ ಧೂಮಪಾನ ಮಾಡೋರಿಗೆ ದಂಡ ವಿಧಿಸಲಾಗುತ್ತೆ. ನಗರ ಪ್ರದೇಶಗಳಲ್ಲಿ ಕನಿಷ್ಠ 70% ಭಾಗದಲ್ಲಿ ಧೂಮಪಾನ ಮುಕ್ತ ವಾತಾವರಣ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ಒಂದೇ ಸೀರೀಸ್ನ ನೋಟುಗಳನ್ನು ತಂದರೆ ನೋಟಿನ ಮಳೆ ಹರಿಸೋದಾಗಿ ಲಕ್ಷ ವಂಚಿಸುತ್ತಿದ್ದ 12 ಆರೋಪಿಗಳನ್ನು ಹಲಸೂರು ಗೇಟ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ ಬಸವರಾಜ್, ಮಲ್ಲಿಕಾರ್ಜುನ್ ಹಾಗೂ ಮೋಹನ್ ಎಂಬ ನಕಲಿ ಸ್ವಾಮಿಗಳಿದ್ದಾರೆ. ಹೊಳೆ ಕೆರೆ ಪಕ್ಕ ಪೂಜೆಗೆ ಕರೆದೊಯ್ತಾ ಇದ್ದವರು ನೋಟು ಸ್ವಲ್ಪ ಮುಕ್ಕಾಗಿದೆ, ಹೊಳೆಯಲ್ಲಿ ಮುಳುಗಿ ಮಳೆ ಬರುತ್ತೆ ಎನ್ನುತ್ತಿದ್ರು. ದುಡ್ಡಿನ ಜೊತೆಗೆ ಎಸ್ಕೇಪ್ ಆಗುತ್ತಿದ್ರು. ಸೀರಿಯಲ್ ನಂಬರ್ಸ್ ಏನು ಸಬ್ಮಿಟ್ ಆಗಿದೆ ಅದು ಆಲ್ಟರ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿತ್ತು RBI ಕಡೆ. ಇದು ಬಹಳ ಯೂನಿಕ್ ಕೇಸ್ ಇದೆ, ಯಾಕೆಂದರೆ ಒರಿಜಿನಲ್ ನೋಟ್ಸ್ ಇದೆ, ಬಟ್ ನಂಬರ್ ಸಿರೀಸ್ ಏನಿದೆ ಅದು ಆಲ್ಟರ್ ಆಗಿದೆ, ಅಂದರೆ ಟ್ಯಾಂಪರಿಂಗ್ ಆಗಿದೆ. 2018ರ ಜುಲೈನಲ್ಲಿ ಮೈಕೋ ಲೇಔಟ್ ಸಮೀಪ ಪಾಟ್ನಾದ ಸಿದ್ಧಾರ್ಥರನ್ನ ಗಿರೀಶ್ ಮತ್ತು ಮಹೇಶ್ ಕೊಲೆ ಮಾಡಿದ್ರು. ಬೈಕ್ ಟಚ್ ವಿಚಾರಕ್ಕೆ ಕಾರಿನಲ್ಲಿ ತೆರಳುತ್ತಾ ಇದ್ದ ಸಿದ್ಧಾರ್ಥರನ್ನ ಕೊಂದಿದ್ರು. ಈ ಸಂಬಂಧ ಅಕ್ಟೋಬರ್ 24ರಂದು 59ನೇ CCH ಕೋರ್ಟ್ ಆರೋಪಿಗಳಿಗೆ ಜೀವಿತಾವಧಿ ಶಿಕ್ಷೆ ವಿಧಿಸಿದೆ. ವಿಷಯ ಅಂದ್ರೆ ಅವತ್ತೇ ಸಿದ್ಧಾರ್ಥ್ ಹುಟ್ಟುಹಬ್ಬದ ದಿನ. ಅವತ್ತೇ ಆರೋಪಿಗಳಿಗೆ ಶಿಕ್ಷೆ ಆಗಿದ್ದರಿಂದ ಸಿದ್ಧಾರ್ಥ್ ತಂದೆ ಸಂಭ್ರಮಿಸಿದ್ದಾರೆ. ಮೈಕೋ ಲೇಔಟ್ ಪೊಲೀಸರಿಗೆ ಸಿಹಿ ವಿತರಿಸಿದ್ದಾರೆ. ಪಾಟ್ನಾದ ತಮ್ಮ ಮನೆಗೂ ದೀಪಾಲಂಕಾರ ಮಾಡಿದ್ದಾರೆ. पुलिस का सहयोग बहुत अच्छा रहा, कोई परेशानी नहीं हुआ. जितने सारे एक्यूज विटनेस थे उनको कोर्ट में विटनेस करवाए. फिर हमको कोई भी पैसा परेशानी खर्च यहाँ नहीं हुआ. बेंगलोर पुलिस का हम बहुत आभारी हैं. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಹೆಚ್ಚಳವಾಗ್ತಿದೆ. ಆದರೆ ಬೆಂಗಳೂರು ಬಿಟ್ಟು ಉಳಿದೆಡೆ ಚಾರ್ಜಿಂಗ್ ಸೌಲಭ್ಯವಿಲ್ಲ. ಅದೇ ಕಾರಣಕ್ಕೆ ದೂರದ ಪ್ರಯಾಣಕ್ಕೆ ಇವಿಗಳ ಬಳಕೆಗೆ ಹಿಂದೇಟು ಹಾಕಲಾಗುತ್ತೆ. ಇದನ್ನು ತಪ್ಪಿಸೋದಕ್ಕಾಗಿಯೇ KRDCL ಅಡಿಯ 10 ರಾಜ್ಯ ಹೆದ್ದಾರಿಗಳಲ್ಲಿ ಚಾರ್ಜಿಂಗ್ ಸ್ಟೇಷನ್ ನಿರ್ಮಾಣಕ್ಕೆ ಬೆಸ್ಕಾಂ ಮುಂದಾಗಿದೆ. ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನೋಡಲ್ ಏಜೆನ್ಸಿ, ಇದಕ್ಕೂ ನೋಡಲ್ ಏಜೆನ್ಸಿ ಬೆಸ್ಕಾಂ ಕೂಡ. ನಾವು ಇಡೀ ಕರ್ನಾಟಕದಲ್ಲಿ ಮುನ್ನುಗ್ಗಿ ಇದನ್ನು ಮಾಡಬೇಕು ಅಂತಲೇ ರೆಡಿ ಮಾಡಿ PM ಸೂರ್ಯಘರ್ ಯೋಜನೆಯನ್ನು ಕೈಗೊಳ್ಳಲಾಗಿದೆ.